ಮಾನ್ಯ ಮೋದಿಯವರು ಹೇಳಿರ್ತಕ್ಕಂಥ ಸಾರ್ವಜನಿಕ ಹೇಳಿಕೆ, ಚಿನ್ನ ಖರೀದಿ ಮಾಡಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿರಿ, ಖಾಸಗಿ ವೆಹಿಕಲ್ಸನ್ನು ಉಪಯೋಗ ಮಾಡಬೇಡ್ರಿ, ವಿದೇಶಿ ಪ್ರವಾಸ ಇವೆಲ್ಲ ಒಂದು ಸಂದೇಶವನ್ನು ಕಳಿಸ್ತವೆ. ಈ ಸಂದೇಶದೊಳಗೆ ಒಂದು ಭಾರತಕ್ಕೆ ಬರ್ತಕ್ಕಂಥ ಏನು ತೈಲ ಇದೆ ಅದರ ಕೊರತೆ ತೀವ್ರವಾಗಿ ಆಗ್ತದೆ ಅನ್ನುವಂಥ ಒಂದು ಸಂದೇಶ. ಆದರೆ ವರ್ಕ್ ಫ್ರಮ್ ಹೋಮ್ ಮಾಡಿರಿ, ಇವೆಲ್ಲ ಜನರನ್ನು ಒಂದು ರೀತಿ ಭಯ ಮೂಡಿಸುವಂಥ ರೀತಿಯೊಳಗೆ ಹೇಳಿರ್ತಕ್ಕಂಥ ವಾರ್ನಿಂಗ್ಗಳಾಗಿವೆ. ಪಾರ್ಲಿಮೆಂಟ್ ಮೊನ್ನೆ ನಡೆದಿತ್ತಲ್ಲ, ಆವಾಗ ಈ ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿತ್ತು. ಯಾವ ಹಿನ್ನೆಲೆಯೊಳಗೆ ಯಾವ ಕಾರಣಕ್ಕಾಗಿ ಈ 3 ಸಂದೇಶಗಳನ್ನು ಅವರು ದೇಶಕ್ಕೆ ಕೊಟ್ಟರು ಗೊತ್ತಿಲ್ಲ. ಆದರೆ ಇವು ಗಂಭೀರವಾಗಿ ದೇಶ ಗಂಭೀರವಾದ ಸನ್ನಿವೇಶವನ್ನು ಎದುರಿಸ್ತದೆ ಅನ್ನೋದನ್ನು ಈ 3 ಸಂದೇಶ ಸ್ಪಷ್ಟ ಮಾಡ್ತವೆ. ಹಾಗಿದ್ದರೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು? ದೇರ್ ಶುಡ್ ಬಿ SOP. ಯಾವ್ಯಾವ ರೀತಿಯೊಳಗೆ ಕೇಂದ್ರ ಸರ್ಕಾರ ಏನು ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರ ಏನು ಕೆಲಸ ಮಾಡಬೇಕು. ಏನು ನೀವು ಫ್ಲೈಟ್ ವಿದೇಶಕ್ಕೆ ಹೋಗಬೇಡ್ರಿ ಅಂದಾರ, ಇದನ್ನು ಉಳಿಸ್ರಿ ಅಂದಾರ, ಫ್ಲೈಟ್ ಆಪ್ರೇಷನ್ಸನ್ನು ಕಡಿಮೆ ಮಾಡಬೇಕಲ್ಲ. ಹಾಗೆ ನೀವು ಕಾರ್ ತೊಗೊಂಡು ಅಡ್ಡಾಡಬೇಡ್ರಿ ಅಂತ ಹೇಳಿದ್ರಿ. ಕಾರ್ ತೊಗೊಂಡು ಅಡ್ಡಾಡಬೇಡ್ರಿ ಅಂದರೆ ವಿಮಾನದಾಗ ಅಡ್ಡಾಡಕ್ಕೆ ಇರೋರಿಗೆ ಹೋಗಕ್ಕೆ ಅಡ್ಡಿಲ್ವ? ಅವರಿಗೆ ನಾವು ಕೊರೋನಾದಾಗ ಮಾಡಿದ್ವಲ್ಲ ಮೀಟಿಂಗ್ಸ್ ಬೈ ವರ್ಚುವಲ್ ವಿಡಿಯೋ ಕಾನ್ಫರೆನ್ಸಿಂಗ್, ಅವ್ನು ಮಾಡೋದಕ್ಕೆ ಸಾಧ್ಯತೆ ಅಲ್ಲ. ವಾರದಾಗ 4 ದಿವಸ no officer, no person who has a car or a jeep shall go to Bangalore, shall come to Bangalore ಅಂತ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದವ್ರಿಗೆ ವಿಶೇಷವಾಗಿರ್ತಕ್ಕಂಥ ನಿಯಮಾವಳಿಗಳನ್ನು ರೂಪಿಸಬೇಕಾಗುತ್ತೆ. ಪ್ರಧಾನಮಂತ್ರಿ ಒಂದು ಸಾರ್ವಜನಿಕ ಸಂದೇಶ ಕೊಟ್ಟಾರ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನಡವಳಿಕೆಗೆ ಸೂಚನೆಗಳು ಬರಬೇಕು. ಆದರೆ ಅವರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಜಗತ್ತಿನೊಳಗೆ ಆ ರೀತಿ ಸನ್ನಿವೇಶ ಸೃಷ್ಟಿಯಾಗಿಲ್ಲ. ಸೃಷ್ಟಿಯಾಗಿದೆ, ಆಗುವಂಥದ್ದಿದೆ ಅಂಥೇಳಿನೂ ಪ್ರಧಾನಮಂತ್ರಿ ಎಲ್ಲಿನೂ ಪ್ರಸ್ತಾಪ ಮಾಡಿರಲಿಲ್ಲ. ಒಮ್ಮಿಂದೊಮ್ಮೆಲೇ ಈ ಮಾತು ಹೇಳಿರೋದು. ಏನು ಅಮೇರಿಕಾದವರು ನಮಗೆ ಅತ್ಯಂತ ತೀವ್ರವಾದ ಅಸಹಕಾರ ಮಾಡ್ತಾಯಿದ್ದಾರೆ, ಇರಾನ್ದವರು ಅಸಹಕಾರ ಮಾಡ್ತಾಯಿದ್ದಾರೆ, ಏನು ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಪ್ರಧಾನಮಂತ್ರಿ ದೇಶಕ್ಕೆ ಮತ್ತೆ ಹೇಳಬೇಕು. ಹಿ ಕಾಂಟ್ ಜಸ್ಟ್ ಕೀಪ್ ಕ್ವೈಟ್. ಯಾಕಂದರೆ ಏನೂ ಇಲ್ಲದೇ ರಾತ್ರೋರಾತ್ರಿ ಡಿಮಾನಿಟೈಸೇಷನ್ ಮಾಡಿಬಿಟ್ರು. ಏನೂ ಇಲ್ಲ, ರಾತ್ರೋರಾತ್ರಿ ಡಿಮಾನಿಟೈಸೇಷನ್ ಮಾಡಿಬಿಟ್ರು. ಆ ಡಿಮಾನಿಟೈಸೇಷನ್ ಮಾಡುವ ಆ ಸನ್ನಿವೇಶ ಏನೂ ಇದ್ದಿಲ್ಲ. ಆದರೆ ಈಗ ಈ ಒಂದು ಸನ್ನಿವೇಶ ಇಂಥದ್ದು ಭಾರಿ ಗುರುತರವಾದದ್ದಿದೆ, ಗಂಭೀರವಾಗಿದ್ದಿದೆ ಅಂಥೇಳಿ ಪ್ರಧಾನಮಂತ್ರಿಗಳು ಹೇಳಿರುವಾಗ ಏನು ಮುಂದೆ ಏನಿದೆ ಅಂಥೇಳಿ ಜನ ಗಾಬರಿಗೊಂಡಿದ್ದಾರೆ. ತಕ್ಷಣ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಈ ವಿಷಯವನ್ನು ಸನ್ನಿವೇಶವನ್ನು ದೇಶ ಎದುರಿಸ್ತಕ್ಕಂಥ ಪರಿಸ್ಥಿತಿಯನ್ನು ಜನರಿಗೆ ತಿಳಿಸಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ.